ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಗಣೇಶನಿಗೆ ಪ್ರಿಯವಾಗಿರುವ ಮೋದಕ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: ಮೈದಾ ಹಿಟ್ಟು, ಒಣ ಕೊಬ್ಬರಿ, ಏಲಕ್ಕಿ, ಬೆಲ್ಲ, ಎಣ್ಣೆ. ಇಷ್ಟಿದ್ರೆ ಸಾಕು, ತುಂಬ ಸಿಂಪಲ್ ಆಗಿರುವ ಮೋದಕ ರೆಡಿ ಆಗುತ್ತೆ. ಸೊ ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇವಾಗ ನಾನು 1 ಕಪ್ ಆಗೋಷ್ಟು ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕ್ಕೊತಿದ್ದೀನಿ. ಇದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅಷ್ಟೇ ಮೋದಕ. ಇವಾಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನೀರನ್ನ ನೋಡಿಬಿಟ್ಟು ಕಲಿಸ್ಕೊಳ್ಳಿ. ಇದನ್ನು ಪೂರಿ ಹಿಟ್ಟು ಅದಕ್ಕೆ ಬಂದರೆ ಸಾಕು. ಇವಾಗ ನೋಡ್ತಿರ್ಬೋದು ನಾನು ಹೇಗೆ ಕಲಿಸ್ತಿದ್ದೀನಿ ಅಂತ. ಇದೇ ರೀತಿನ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಬಾರ್ದು, ಅಳಕಾಗ್ಬಿಟ್ಟು ಮೀಡಿಯಮ್ ಸೈಜ್ ಒಳಗೆ ಪೂರಿ ಹಿಟ್ಟು ಅದಕ್ಕೆ ಬಂದರೆ ಸಾಕು. ಇವಾಗ ನೋಡಿ, ನಾನೆಲ್ಲ ಹಿಟ್ಟು ಕಲಸಿಟ್ಟಿದ್ದೀನಿ. ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ. ಅದಕ್ಕೆ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೋಬೋದು. ನಾನು ಇಲ್ಲಿ 1 ಕಪ್ ಆಗುವಷ್ಟು ಅಷ್ಟೇ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇವಾಗ ಬೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ಬೆಲ್ಲನ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನಾನು 1 ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೆ, ಸೊ ಅದನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮಗೆ ಎಳ್ಳು ಸ್ಟಾರ್ಟಿಂಗ್ ನಾನು ತೋರಿಸಿರಲಿಲ್ಲ, ಸೊ ಇವಾಗ ಸ್ವಲ್ಪ ಎಳ್ಳು ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಬೆಲ್ಲ, ಕೊಬ್ಬರಿ, ಎಳ್ಳು, ಏಲಕ್ಕಿ ಪುಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡ್ತಿರ್ಬೋದು ನಾನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ನಾನು ಹಿಟ್ಟು ಕಲಸಿಟ್ಟಿದ್ದಲ್ಲ, ಸೊ ಅದನ್ನು ಸಣ್ಣ ಉಂಡೆಯಾಗಿ ಮಾಡ್ಕೊತಿದ್ದೀನಿ. ಇವಾಗ ಇದನ್ನು ರೌಂಡಾಗಿ ಮಾಡ್ಕೊಂಡು ಈ ಥರ ಮಾಡ್ಕೊತಿದ್ದೀನಿ. ಇದನ್ನು ಹಿಟ್ಟಲ್ಲಿ 2 ಸೈಡು ಎದ್ಬಿಟ್ಟು ನಾವು ಪುರಿ ಲಟ್ಟಿಸ್ತೇವಲ್ಲ, ಸೊ ಅದಕ್ಕಿಂತ ಸಣ್ಣದಾಗಿ ಇದನ್ನು ಲಟ್ಟಿಸ್ಕೊಳ್ತಿದ್ದೀನಿ ನಾನು. ತುಂಬ ದಪ್ಪದಾಗಿ ಲಟ್ಟಿಸ್ಕೋಬಾರ್ದು, ಮೀಡಿಯಮ್ ಸೈಜ್ ಇರಬೇಕು. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾನು ಇದನ್ನು ಎಲೆನ ಕೈ ಮೇಲೆ ಇಟ್ಕೊಂಡು ಕೊಬ್ಬರಿ ತುರಿನ ಹಾಕ್ಕೊತಿದ್ದೀನಿ. ಒಬ್ಬರು ಗ್ಲಾಸ್ ಇಟ್ಟು ಸಹ ಹಾಕ್ತಿರ್ತಾರೆ. ನನಗೆ ಕೈ ಮೇಲಿನ ಕಂಫರ್ಟಬಲ್ ಆಗುತ್ತೆ, ಸೊ ನಾನು ಕೈಲಿನೇ ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ಇದನ್ನ ಈ ಥರ ಮಡ್ಕೊಂಡ್ರೆ ಸಾಕು, ಚೆನ್ನಾಗಿ ಬರ್ತವೆ. ಆಮೇಲೆ ಮೇಲಿಂದ ಒಂದು ಸ್ವಲ್ಪ ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ರೌಂಡ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಮೋದಕ ಕರೆಕ್ಟ್ ಶೇಪಾಗಿ ಬರುತ್ತೆ. ಇವಾಗ ನೋಡ್ತಿರ್ಬೋದು ನಾನು ಒಂದು ಮೋದಕನ ಮಾಡಿಟ್ಕೊಂಡಿದ್ದೆ. ಸೊ ಇದೇ ಥರನೇ ಎಲ್ಲ ಮೋದಕನೂ ಮಾಡಿಟ್ಕೊಂಡಿದ್ದೀನಿ. ಹಾಗೆ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ಒಂದೊಂದು ಆಗಿ ಎಣ್ಣೆಯಲ್ಲಿ ಬಿಡ್ತಿದ್ದೀನಿ. ಎಣ್ಣೆನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ ಬೇಯಿಸ್ಕೊಳ್ಳಿ, ಇಲ್ಲಾಂದರೆ ಹೊತ್ತ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೆಂಪದಾಗಿ ಬರಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಇದನ್ನು ಕೈಯಾಡಿಸ್ಕೊತಾ ಇರಬೇಕು. ನೀವು ಹಾಗೆ ಬಿಟ್ಬಿಟ್ರೆ ಅದು ಸೀದೋಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಹಾಗಾಗಿ ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊತಾ ಇರಬೇಕು. ಮೋದಕನ ನಾವು ಎಲ್ಲ ಟೈಮ್ನಲ್ಲೂ ಮಾಡೋಕ್ಕಾಗಲ್ಲ. ಸಂಕಷ್ಟಿ ದಿನ ಆಮೇಲೆ ಗಣೇಶ ಚತುರ್ಥಿ ದಿನ ಮಾತ್ರ ಮೋದಕ ಮಾಡ್ತಾರೆ, ಯಾಕಂದರೆ ಗಣೇಶನಿಗೆ ತುಂಬ ಇಷ್ಟ ಅಂತ. ಇವಾಗ ಇದನ್ನು 2 ಸೈಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೆಂಪಾಗಿ ಬಂದಿದೆ ಅಂತ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ನಾನು ಸರ್ವ್ ಮಾಡ್ಕೊತಿದ್ದೀನಿ. ನೀವು ನೋಡ್ತಿರ್ಬೋದು ಮೋದಕ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವತ್ತು ಮಾಡಿರುವ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ. ನೀವು ಕೂಡ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.